ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 6 ಎಕರೆ 15 ಗುಂಟೆ ಒಂದು ಕೋಕೋನಟ್ ಫಾರ್ಮ್ ಬಂದಿದೆ, ತೋರಿಸ್ಕೊಡ್ತೀನಿ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡು. 6 ಎಕರೆ 15 ಗುಂಟೆ RTC ಇದೆ. ನಿಮಗೆ ಒಂದು 30 ಗುಂಟು ಖರಾಬು ಕೂಡ ಇದೆ. ನೋಡಿ, ಇದೇ ಎಂಟ್ರೆನ್ಸು. ನಿಮಗೆ ಒಂದು 30 ಗುಂಟೆ ಖರಾಬಿದೆ. 6 ಎಕರೆ 15 ಗುಂಟೆ RTCನೂ ಕೂಡ ಒಂದು 30 ಗುಂಟೆ ಖರಾಬು ಕೂಡ ಮೆನ್ಷನ್ ಆಗಿದೆ. RTCಲಿ 30 ಗುಂಟೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದಾರೆ, ಇದೆ ಲ್ಯಾಂಡು. ನಿಮಗೆ ರೆಡ್ ಸೈಲ್ ಬರುತ್ತೆ. ಆಮೇಲೆ ಜಸ್ಟ್ ವಿಲೇಜಿಂದ ನಿಮಗೆ ಒಂದು 400 ರಿಂದ 500 ಮೀಟ್ರ್ ಬರೋಂಥ ಜಾಗ ಇದು. ಡಾಂಬರಿಂದ ಒಂದು 100 ಮೀಟ್ರ್ ಆಗುತ್ತೆ ಅಷ್ಟೇ ನಿಮಗೆ ಜಾಗಕ್ಕೆ. ಡಾಂಬರಿಂದ ಒಂದು 100 ಮೀಟ್ರ್ ಆಗುತ್ತೆ. ನೋಡಿ ಸರ್, ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ಈ ಥರ ದೊಡ್ಡ ಗಿಡ ನಿಮಗೆ ಹೆಚ್ಚು ಕಮ್ಮಿ ಒಂದು 60 ಗಿಡ ಇದೆ. ದೊಡ್ಡ ಗಿಡ, ಚಿಕ್ಕ ಗಿಡನೂ ಇದೆ. ನೋಡಿ, ದೊಡ್ಡ ಗಿಡ ಒಂದು 60 ಗಿಡ ಫಲ ಆಲ್ರೆಡಿ ಸ್ಟಾರ್ಟ್ ಇರೋದಿದೆ. ಇನ್ನೊಂದು ಸ್ವಲ್ಪ ಸೊಸಿ ಗಿಡಗಳು ಇದೆ, ಅದು ತೋರಿಸ್ಕೊಡ್ತೀನಿ. ಟೋಟಲಿ ಇದರಲ್ಲಿ 2 ಬೋರ್ವೆಲ್ ಇದೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ನೋಡಿ ಸರ್, ಅಕ್ಕಪಕ್ಕನ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ಇದು ಡಾಂಬರಿಂದ ಒಂದು 100 ಮೀಟ್ರ್ ಒಳಗಡೆ ಬರಬೇಕಷ್ಟೆ. ಟೋಟಲ್ 2 ಬೋರ್ವೆಲ್ ಇದೆ. ಈ ಲ್ಯಾಂಡಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ 50 ಕಿಲೋಮೀಟ್ರ್ ಇದೆ ಸರ್. ಮೈಸೂರಿಗೆ 50 ಕಿಲೋಮೀಟ್ರ್ ಬರುತ್ತೆ. ಇದು ನಂಜನಗೂಡಿಗೆ ಕರೆಕ್ಟಾಗಿ ಒಂದು 32 ಕಿಲೋಮೀಟ್ರ್ ಬರುತ್ತೆ. ನಂಜನಗೂಡು ಬೆಂಗಳೂರಿಗೆ ಕರೆಕ್ಟಾಗಿ 200 ಕಿಲೋಮೀಟ್ರ್, 200 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು ಈ ಲ್ಯಾಂಡಿಂದ. ಆಲ್ರೆಡಿ ಫಲ ಮಾತ್ರ ಇಲ್ಲಿ ನೋಡಿ ಸರ್, ಇದೇನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೇಮ್ ಹಿಂಗೆ ಇದೆ. 60 ಗಿಡನೂ ಕೂಡ ಈ ಥರ ಫಲ ಬರೋ ಅಂಥದ್ದೆ. ನೋಡಿ, ಎಲ್ಲ ತೋರಿಸ್ತೀನಿ. ನೋಡಿ, ಪಕ್ಕದ ಗಿಡನೂ ತೋರಿಸ್ತೀನಿ ನಿಮಗೆ. ರೋಡಲ್ಲಿ ನೋಡಿ, ಇದೇನು ನೋಡ್ತಾ ಇದ್ದೀರಾ, ಈ ಥರನೇ ಇದೆ ಸರ್. ನಿಮಗೆ ಎಲ್ಲ ಗಿಡದಲ್ಲೂ ಈ ಥರ 60 ಗಿಡ ಫಲ ಬರೋದಿದೆ. ಸೊಸಿ ಗಿಡನೂ ಒಂದು 50 ಗಿಡ ಸೊಸಿ ಗಿಡ ಇದೆ. ಟೋಟಲ್ ನಿಮಗೆ ಒಂದು 130 ಗಿಡ, ಒಂದು 120 130 ಗಿಡ ಕೋಕೋನಟ್ ಬರುತ್ತೆ. ನೋಡಿ, ಸಾಯಿಲ್ ಬಂದು ಈ ಥರ ರೆಡ್ ಸಾಯಿಲ್ ಬರುತ್ತೆ. ಜಸ್ಟ್ ವಿಲೇಜಿಂದ ಒಂದು 500 ಮೀಟ್ರ್ ಆಗುತ್ತೆ. ಅದು ಡಾಂಬರ್. ನಿಮಗೆ ಡಾಂಬರಿಂದ ಜಸ್ಟ್ ನೀವು ಒಂದು 100 ಮೀಟ್ರ್ ಮಾತ್ರ ಒಳಗಡೆ ಬರಬೇಕಷ್ಟೆ. ಸುತ್ತ ಎಲ್ಲ ಫೆನ್ಸ್ ಆಗಿ ಜಾಲ್ರಿ ಮೆಸ್ ಆಗಿದೆ. ಒಂದು ಸಿಂಪಲಾಗಿ ಒಂದು ಮನೆಯೂ ಕೂಡ ಇದೆ, ಅದು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಇಲ್ಲೂ ಒಂದು ಬೋರ್ವೆಲ್ ಇದೆ. ಇವಾಗ ರೀಸೆಂಟಾಗಿ ಹಾಕ್ಸಿರೋಂಥ ಇದು ಬೋರ್ವೆಲ್ಲು. ಇವಾಗ ರೀಸೆಂಟಾಗಿ ಹಾಕ್ಸಿದ್ದಾರೆ. ಇದೊಂದು ಬೋರ್ವೆಲ್ ಇದೆ. ಇದು ನಿಮಗೆ ಗುಂಡ್ಲುಪೇಟೆ ಮತ್ತು ಮೈಸೂರು ಊಟಿ ನ್ಯಾಷನಲ್ ಹೈವೇಯಿಂದ ಕರೆಕ್ಟಾಗಿ ಲ್ಯಾಂಡ್ಗೆ ನಿಮಗೆ ಒಂದು 10 ಕಿಲೋಮೀಟ್ರ್ ಬರೋಂಥ ಜಾಗ ಇದು. ಒಂದು 8 ರಿಂದ 10 ಕಿಲೋಮೀಟ್ರ್ ಬರುತ್ತೆ ಈ ಜಾಗಕ್ಕೆ. ನೋಡಿ ಸರ್, ಈ ಥರ ಹಳೆ ಮರಗಳು ಒಂದು 60 ಗಿಡ ಇದೆ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಸರ್ ಜಾಗ. ನಿಮಗೆ ಇದು ರೆಡ್ ಸಾಯಿಲ್ ಬರುತ್ತೆ. ಇದು ಟೋಟಲ್ ನಿಮಗೆ 3 RTC ಬರುತ್ತೆ ಸರ್. ನಿಮಗೆ ಇದರಲ್ಲಿ ಏನು ಬೆನಿಫಿಟು ಅಂದರೆ ಒಂದು 30 ಗುಂಟೆ ಖರಾಬು ಎಕ್ಸಸ್ ಸಿಗುತ್ತೆ ನಿಮಗೆ. ಅದೇ ಬೆನಿಫಿಟ್ ಇರೋವಂಥದ್ದು. ಜಾಗನೂ ಕೂಡ ತುಂಬ ಚೆನ್ನಾಗಿದೆ. 30 ಗುಂಟೆ ಏನು ಖರಾಬ್ ಬರುತ್ತೆ, ಖರಾಬ್ಗೆ ಏನು ಅಮೌಂಟ್ ಇಲ್ಲ. ಟೋಟಲ್ ನಿಮಗೆ ಒಂದು 10 ಗುಂಟೆ ಕಮ್ಮಿ 1 ಎಕರೆ ಖರಾಬೇ ಸಿಗುತ್ತೆ ನಿಮಗೆ ಇದರಲ್ಲಿ. ನೋಡಿ ಸರ್, ಈ ಥರ ಸೊಸಿ ಗಿಡ ಒಂದು 50 ಗಿಡ ಇದೆ. ನೋಡಿ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರ ಸೊಸಿ ಗಿಡ 50 ಗಿಡ ಇದೆ. 50-60 ಗಿಡ ಸೊಸಿ ಗಿಡ ಇದೆ. ಫಲ ಬರೋ ಅಂಥದ್ದು 60 ಗಿಡ ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ನಿಮ್ಗೆ ಸಾಯಿಲ್ ಬಂದು ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ ಇದು. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಸುತ್ತ ಎಲ್ಲ ಜಾಲ್ರಿ ಫೆನ್ಸಿಂಗ್ ಆಗಿದೆ. ಈ ಓನರ್ ಬಂದು ಹೇಳ್ತಿರೋದು, ನಮಗೆ ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸರ್ ನಾವು ಅಂತ ಹೇಳ್ತಾಯಿದ್ದಾರೆ.
ಡೈರೆಕ್ಟು ರಿಜಿಸ್ಟ್ರೇಷನ್ ಇರೋವಂಥವ್ರು ಕರ್ಕೊಬನ್ನಿ ಸರ್ ಅಂತ ಹೇಳ್ತಿದ್ರು. ಬೇಕು ಅಂದರೆ ಮಿನಿಮಮ್ಮು 1 ತಿಂಗಳು ಟೈಮ್ ತೊಗೋಬೋದು, ಅದಕ್ಕಿಂತ ಜಾಸ್ತಿ ಕೊಡೋಲ್ಲ ಅವರು. ಓನರ್ ಹತ್ರ ಮಾತಾಡಿದ್ದೀನಿ ನಾನು. ಅವರೇ ನಾನು ಜಾಸ್ತಿ ಟೈಮ್ ಕೊಡೋಲ್ಲ, ನನಗೆ ಡೈರೆಕ್ಟು ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥವ್ರು ಇದ್ದರೆ ಪಾರ್ಟಿ ಕರ್ಕೊಬನ್ನಿ ಸರ್ ಅಂತ ಹೇಳಿದ್ದಾರೆ. ಬೇಕು ಅಂದರೆ 1 ತಿಂಗಳು ಟೈಮ್ ಕೊಡೋಣ, ಬೇಕಾದ್ರೆ ನಿಮ್ಮ ಲೀಗಲ್ಗೆಲ್ಲ ಚೆಕ್ ಮಾಡಬೇಕಲ್ಲ. ಬಟ್ ಬೇಕು ಅಂದರೆ 1 ತಿಂಗಳು ಟೈಮ್ ಕೊಡ್ಸೋಣ, ಅದೇನು ಸಮಸ್ಯೆ ಇಲ್ಲ. ಇದು ಸಿಂಪಲಾಗಿ ಒಂದು ಕರೆಂಟ್ ಮನೆ, ಮೋಟ್ರದ್ದು ಸ್ಟಾರ್ಟರ್ ಇಟ್ಕೊಳ್ಳೋಕ್ಕೆ ಸಿಂಪಲಾಗಿ ಒಂದು ಮನೆ ಇದೆ. ಸುತ್ತ ಎಲ್ಲ ಜಾಲ್ರಿ ಫೆನ್ಸಿಂಗ್ ಆಗಿದೆ ಸರ್, ಅದ್ಬಸ್ತಾಗಿ ಎಲ್ಲ ಜಾಲ್ರಿ ಫೆನ್ಸ್ ಮಾಡಿಸಿದ್ದಾರೆ ನೀಟಾಗಿ. ನಿಮಗೆ ಬೇಕು ಅಂದರೆ ನಿಮ್ಮ ವಾಸ್ತು ಪ್ರಕಾರ ಒಂದು ಮನೆ ಮಾಡ್ಕೋಬೇಕಷ್ಟೆ ನೀವು. ಇದು ಸಿಂಪಲಾಗಿ ಒಂದು ಮಿಸಿನ್ ಮನೆ ಥರ ಮಾಡಿದ್ದಾರೆ ಅಷ್ಟೆ. ನೋಡಿ ಸರ್, ಹಳೆ ಮರ ಆದ್ರೂ ತುಂಬ ಚೆನ್ನಾಗಿದೆ ಫಲ. ಈ ಜಮೀನು ಪಕ್ಕದಲ್ಲ ಸರ್, ನಿಮಗೆ ಕಾಲಲ್ಲಿ ಅಂಡನೆ ಹೆಚ್ಚು ಕಮ್ಮಿ 30-35 ಲಕ್ಷ ಮೇಲೆ ನಡೀತಾ ಇದೆ. ಕಾಲಲ್ಲಿ ಅಂಡನೆ ಮಿನಿಮಮ್ ನಿಮಗೆ 35 ಲಕ್ಷಕ್ಕೆ ಇಲ್ಲಿ ಸಿಗ್ತಾಯಿಲ್ಲ ನಿಮಗೆ. ಓನರ್ ಬಂದು ರೈಟ್ ಹೇಳಿಲ್ಲ, ಅವರು ತೋರಿಸಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ನಾನು ಇವಾಗ ಓನರ್ ಹತ್ರ ಮಾತಾಡಿ ಕೆಳಗಡೆ ರೈಟು ಏನಂತ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಇಲ್ಲೆಲ್ಲ ನಿಮಗೆ ಕಾಲಿ ಲ್ಯಾಂಡನೇ ಹೆಚ್ಚು ಕಮ್ಮಿ 35 ಲಕ್ಷ ಮೇಲೆ ನಡೀತಾ ಇದೆ. ಇದೆಲ್ಲ ವಿತ್ ಫೆನ್ಸಿಂಗ್ ಎಲ್ಲ ತೆಂಗಿದೆ, ಬೋರ್ವೆಲ್ ಇದೆ, ಎಲ್ಲ ಇದೆ. ಇದೊಂದು ಸ್ವಲ್ಪ ರೈಟ್ ಏನು ಸರ್ ಅಂತ ಕೇಳ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಈಗ ಸಾಯಿಲ್ ಬಂದು ಭಯಂಕರ ರೆಡ್ ಸಾಯಿಲ್ ಸರ್, ತುಂಬ ಚೆನ್ನಾಗಿದೆ ಜಾಗ. ನೋಡಿ ಸರ್, ಇಲ್ಲಿ ಈ ಥರ ಏನು ಓಪನ್ ಇದೆ, ಇಲ್ಲಿ ಬೇಕಂದ್ರೆ ನೀವು ಬೇರೆ ಬೆಳೆಗಳು ಬೇಕಾದ್ರೆ ಬೆಳಿಬೋದು, ಏನು ಸಮಸ್ಯೆ ಇಲ್ಲ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು.